ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಸೂಪರ್ ಆಗಿರುತ್ತೆ. ಮಿಸ್ ಮಾಡಿದ್ರೆ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ. ನಾವಿಲ್ಲಿ ಹೋಗ್ತಾ ಇರೋದು ಯದು ಪಾಪು ಬರ್ತ್ಡೇಗೆ. ಸೊ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಸೊ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ತೊಗೊಂಡ್ಬಿಟ್ಟೆ. ಐ ಆಮ್ ಸೋ ಸಾರಿ. ರೀಸನ್ ಇದೆ, ಅದನ್ನು ಮುಂದಿನ ವ್ಲಾಗ್ಗಳಲ್ಲಿ ಹೇಳ್ತೀನಿ. ಬಟ್ ಪಾಪು ನೋಡಿ ಹೆಲಿಕಾಪ್ಟರ್ ಹೋಗ್ತಿರೋದನ್ನ ನೋಡಿಬಿಟ್ಟು ಟಾಟಾ ಮಾಡ್ತಿದ್ದ. ಸೊ ಕ್ಯೂಟಾಗಿತ್ತು. ನಾನು ರಾಕ್ ಕ್ಲಿಪ್ಪಿಂಗ್ಸ್ ಕೂಡ ಹಾಕೋಣ ಅಂದ್ಕೊಂಡೆ, ಬಟ್ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್, ಆರೆಂಜ್ ಸೌಂಡ್ಸು, ಕಾರ್ ಸೌಂಡ್ ಅದೆಲ್ಲ ಇದ್ರಿದ್ದ ಕಾರಣ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ನಾನು, ವಿಕಾಸ್ ಅವರು ಮತ್ತು ಧ್ಯಾನ್ 3 ಜನನೂ ಬೈಕಲ್ಲಿ ಹೊರಟ್ರಿ. ಇನ್ನೇನು ಕೇಕ್ ಕಟ್ ಆಗಿಬಿಡುತ್ತೇನೋ ಅಂತ ಅಂದ್ಕೊಂಡು ಟೈಮ್ ಆಗೋಗಿತ್ತು. ಬೇಗ ರೀಚ್ ಆಗಬೇಕು ಅಂತ 2 ವೀಲರಲ್ಲೇ ಹೋದ್ವಿ. ಸೊ ಅಲ್ಲಿ ಹೋದಾದಮೇಲೆ ಯಾವ ಥರ ಇತ್ತು ಸೆಲೆಬ್ರೇಷನು, ಯಾವ್ಯಾವ ಯೂಟ್ಯೂಬರ್ಸ್ ಎಲ್ಲ ಬಂದಿದ್ದರು, ಅದನ್ನೆಲ್ಲ ಕಂಪ್ಲೀಟ್ ವ್ಲಾಗ್ ಹಾಕಿದ್ದೀನಿ. ಮಿಸ್ ಮಾಡಿದ್ರೆ ವಾಚ್ ಮಾಡಿ, ಓಕೆನಾ? ಸೊ ಇಲ್ಲಿಂದ ತುಂಬ ಹತ್ರನೇ ಇತ್ತು ಯದು ಪಾಪು ಬರ್ಡೇದು ಸೆಲೆಬ್ರೇಷನ್ ಮಾಡ್ತಾ ಇರೋ ಜಾಗ. ಸೊ ಸ್ವಲ್ಪ ಟ್ರಾಫಿಕ್ಗಳಿತ್ತು ಅಷ್ಟೇ. ಅದು ಬಿಟ್ಟರೆ ಎಲ್ಲ ಲೈಕ್ ಗಲ್ಲಿಗಳು, ಸಂದಿ ಎಲ್ಲ ಫ್ರೀಯಾಗೇ ಇತ್ತು. ಸೊ ಅಲ್ಲಿಂದ ನಾವು ಬೇಗ ಫಾಸ್ಟಾಗಿ ಹೊರಟ್ವಿ. ಸೊ ನಾನು ಈ ಥರ ಸಿಂಪಲಾಗಿ ರೆಡಿ ಆಗಿದ್ದೆ. ನನಗೆ ಸ್ವಲ್ಪ ಹಾರ್ಮೋನ್ಸ್ ಎಲ್ಲ ಪ್ರಾಬ್ಲಮ್ ಆಗಿರೋದ್ರಿಂದ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗಿತ್ತು. ಸೊ ಅದಕ್ಕೆ ನಾನು ಯಾವುದೇ ರೀತಿ ಫೌಂಡೇಶನ್ ಅದು ಇದು ಏನೂ ಹಚ್ಚಿರಲಿಲ್ಲ. ಜಸ್ಟ್ ಹೈಲೈಟರ್ ಮಾತ್ರ ಹಚ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಹೋಗಿದ್ದೆ. ಸೊ ವಿಕಾಸ್ ಅವ್ರು ಕೂಡ ಬಂದಿದ್ದರು. ಅವರು ಬೇಗ ಬಂದು ರೆಡಿ ಆಗಿದ್ರು. ಪಾಪುಗೂ ಸಿಂಪಲಾಗಿ ಒಂದು ಸೆಟ್ ಹಾಕಿದ್ದೆ. ಈ ಡ್ರೆಸ್ ಬಂದು ಪಾಪುದು ಚೆನ್ನೈಯಿಂದ ಮಧು ತಂದಿದ್ದಿತ್ತು. ಸೊ ಅದಕ್ಕೋಸ್ಕರ ಅದನ್ನೇ ಹಾಕ್ಕೊಂಡು ಕರ್ಕೊಂಡು ಹೋಗಿದ್ದೆ. ಬೇರೆ ಯಾವುದು ಬಟ್ಟೆಗಳನ್ನು ನನಗೆ ಸಡನ್ನಾಗಿ ಸಿಕ್ಕಲಿಲ್ಲ ಅವ್ನಿಗೆ ಹಾಕೋಕ್ಕೆ. ಬೇಗ ಹೋಗಬೇಕಿತ್ತಲ್ವ, ಟೈಮ್ ಬೇರೆ ಆಗೋಗಿತ್ತು. ಅದಕ್ಕೆ ನಾನು ಕೂಡ ಸಿಂಪಲಾಗಿ ಹಾಕ್ಕೊಂಡು ಪಾಪುಗೂ ಸಿಂಪಲಾಗಿ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಹೋಗಿದ್ದು. ಟೈಮ್ ಇದ್ದಿದ್ರೆ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಹೋಗ್ಬೋದಿತ್ತು ಅಂತ ಅನ್ನಿಸ್ತು ಅಲ್ಲಿ ಹೋದ್ಮೇಲೆ. ಬಟ್ ಅಲ್ಲಿ ಎಲ್ಲ ನೋಡಿದ್ಮೇಲೆ ಓಕೆ ಪರವಾಗಿಲ್ಲ ಅಂತ ಅಂದ್ಕೊಂಡ್ರು. ಫಸ್ಟು ಮೇಯ್ನಾಗಿ ಅಟೆಂಡ್ ಆಗಬೇಕು ಅಂತ ಹೇಳಿಬಿಟ್ಟು ಹೋಗಿದ್ದಾಯಿತು. ಆಮೇಲೆ ಅಲ್ಲಿ ಕೂಡ ಅಷ್ಟೇ ಎಲ್ಲರೂ ಯೂಟ್ಯೂಬರ್ಸ್ ಎಲ್ಲ ಬಂದಿದ್ದರು. ನನಗಂತೂ ನೋಡಿ ಎಲ್ಲ ವ್ಲಾಗಲ್ಲಿ ನೋಡ್ತಿದ್ದೆ, ಡೈರೆಕ್ಟಾಗಿ ಇವ್ರನ್ನೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಅವ್ರನ್ನೆಲ್ಲ ಯಾರು ಏನೇನು ಅಂತ ಎಲ್ಲ ನಾನು ನಿಮಗೆ ಅಪ್ಕಮಿಂಗ್ ಅಂದರೆ ಲೈಕ್ ಇದರಲ್ಲೇ ಮುಂದುವರಿಸ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾವು ಪ್ಲೇಸ್ನ ರೀಚ್ ಆದ್ವಿ, ಮೇಲೆ ಹೋಗ್ತಾ ಇದ್ದೀವಿ. ಹಾಯ್ ಅಂಕಲ್, ಚೆನ್ನಾಗಿದ್ದೀರಾ? ಲೇಟ್ ಆಗಿಬಿಟ್ರೇನೋ ಅಂದ್ಕೊಂಡ್ರಿ, ಬಟ್ ಕೇಕ್ ಕಟ್ ಮಾಡೋ ಟೈಮಿಗೆ ಕರೆಕ್ಟಾಗಿ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಮಕ್ಕಳು ಸೈನ್ಯಗಳು ಕೂಡ ಇದ್ವು. ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಎಂಜಾಯ್ಮೆಂಟು. ಮಕ್ಕಳಿಗಂತೂ ಖುಷಿ ಹಂಗಿದ್ವು. ಎಲ್ಲನೂ ನಕ್ಕೊಂಡು ಆಟ ಆಡಿಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ರು. ಸೊ ಹಾಗೆ ರಾಕ್ ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ ನೋಡಿ, ಆಮೇಲೆ ಮುಂದುವರಿಸ್ತೀನಿ ವಾಯ್ಸ್ ಓವರ್ನ. ರೂಪೇಶ್ ಅನ್ಸೋ, ಈ ಕಡೆಯಿಂದ ಅನ್ಸೋ. ಆ ಕೈ ಸುಟ್ಕೊಂತಾರೆ ಅಂತ ಭಯ ಆಗ್ತೈತೆ. Happy birthday to you. Happy birthday to you. Happy birthday. Happy birthday. Happy birthday dear you. ಅವನು ಅಲ್ಲೂ ಹೊಡೆದಿಲ್ಲ, ಇಲ್ಲೂ ಹೊಡೆದಿಲ್ಲ.
ಡೈರೆಕ್ಷನ್ ಚೇಂಜ್ ಮಾಡ್ಕೋ ಬಟ್ಟೆ ಬಿಡುತ್ತೆ. ಹಾಕಿದ್ದಾರೆ ಸಾಂಗ್ ಕೇಳಿಸ್ತಾ ಇಲ್ಲ. ವೇದು ಫೋನ್ ಎಲ್ಲೋ? ತಿನ್ಬಿಡು 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 ಮಗ್ನೆ. ಟೇಸ್ಟಿ ಟೇಸ್ಟಿ. ಸೊ ನೋಡಿದ್ರಲ್ವಾ ಯಾವ ಥರ ಆಯಿತು ಸೆಲೆಬ್ರೇಷನ್ಸ್ ಎಲ್ಲ ಅಂತ. ಮತ್ತು ಕಾಸ್ಟ್ಯೂಮ್ಸ್ ಬಗ್ಗೆ ಹೇಳಬೇಕಾದ್ರೆ ಲಾಸ್ಟ್ ವರ್ಷ ಅಂದರೆ ಪಾಪುದು ಫಸ್ಟ್ ಇಯರ್ ಬರ್ತಡೇ ಯದು ಪಾಪುದೂ ಕೂಡ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದರು. ಅದರಲ್ಲಿ ಅವರು ವೈಟ್ ಕಾಸ್ಟ್ಯೂಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಈ ಸಲ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿದ್ದಾರೆ ಥೀಮಲ್ಲಿ. ಸೊ ಎಲ್ಲ ಕ್ಯೂಟಾಗಿ ಕಾಣಿಸ್ತಾಯಿದ್ರು. ಅಂದರೆ ನನಗೆ ಇಷ್ಟ ಆಯಿತು ಸೌಂದರ್ಯ ಅವ್ರನ್ನ ನೋಡೋಕ್ಕೆ ಬ್ಲ್ಯಾಕ್ ಸ್ಯಾರಿಯಲ್ಲಿ. ಮತ್ತು ರೂಪೇಶ್ ಅಣ್ಣನೂ ಚೆನ್ನಾಗಿ ಕಾಣಿಸ್ತಾಯಿದ್ರು ಬ್ಲ್ಯಾಕ್ ಶರ್ಟಲ್ಲಿ. ಪಾಪು ಅಂತೂ ದೃಷ್ಟಿನೇ ಬೀಳುತ್ತೆ, ಯಾರ ದೃಷ್ಟಿನೂ ಬೀಳದೇ ಇರಲಿ. ಮತ್ತು ಯೂಟ್ಯೂಬರ್ಸ್ ತುಂಬ ಜನ ಬಂದಿದ್ದಾರೆ ಅಂತ ಹೇಳಿದ್ನಲ್ವ, ನೋಡಿ ಭವಾನಿ ಅವ್ರು ಕೂಡ ಬಂದಿದ್ದಾರೆ. ಇವ್ರನ್ನ ನಾನು ಸೌಂದರ್ಯ ಅವ್ರ ವ್ಲಾಗಲ್ಲೇ ನೋಡಿ ಫಾಲೋ ಮಾಡಿ ವಾಚ್ ಮಾಡ್ತಾಯಿದ್ದೆ ವೀಡಿಯೋಸ್ನೆಲ್ಲ. ನೆಕ್ಸ್ಟು ಚೇತನ ಅವ್ರು ಕೂಡ ಬಂದಿದ್ದರು. ಮಿನಿನ ನಾನು ಇನ್ಸ್ಟಾದಲ್ಲೆಲ್ಲ ನೋಡ್ತಿದ್ದೆ, ಡೈರೆಕ್ಟಾಗಿ ನೋಡೋಕೆ ಕ್ಯೂಟ್ ಆಗಿದ್ದಾಳೆ, ಸ್ವಲ್ಪ ಸಣ್ಣ ಹೋಗಿದ್ದಾಳೆ ಅಂತ ಅನಿಸ್ತು. ಯಾಕೆಂದರೆ ನಾನು ಇನ್ಸ್ಟಾದಲ್ಲಿ ನೋಡಿ ಅಭ್ಯಾಸ ಆಗಿರೋದ್ರಿಂದ ಒಂದು ಸ್ವಲ್ಪ ಚೇಂಜಸ್ ಅನಿಸುತ್ತಲ್ಲ. ಮತ್ತು ಸೊ ಅದಾದಮೇಲೆ ಅವರು ಮಾತಾಡ್ಸಿದ್ರು ಕೂಡ, ಅಂದರೆ ಸೆಲ್ಫ್ ಇಂಟ್ರೊಡಕ್ಷನ್ ಆ ಥರನೂ ಕೂಡ ಸೌಂದರ್ಯ ಅವರು ಕೂಡ ಎಲ್ಲರನ್ನೂ ಇಂಟ್ರಡ್ಯೂಸ್ ಮಾಡಿಕೊಟ್ರು. ಸೊ ಓಪನ್ ಅಪ್ ಆಗೋಕ್ಕೆ ಈಸಿ ಆಯಿತು. ಫಸ್ಟ್ ಟೈಮ್ ಅವ್ರನ್ನೆಲ್ಲ ನೋಡಿ ಒಂಥರ ಸಂಕೋಚ ಅನಿಸ್ತಾ ಇರುತ್ತಲ್ವ, ಯಾಕೆಂದರೆ ಇದೆಲ್ಲ ನನಗೂ ಹೊಸ. ಅದು ಸೌಂದರ್ಯ ಅವರಾದರೆ ಎಲ್ಲರನ್ನೂ ಮೀಟ್ ಮಾಡಿ ಮಾತಾಡಿದ್ದಾರೆ. ಬಟ್ ನನಗೆ ಸೌಂದರ್ಯ ಅವರಲ್ಲಿ ಏನು ತುಂಬ ಇಷ್ಟ ಆಗುತ್ತೆ ಅಂದರೆ ಓಪನ್ ಅಪ್ ಆಗೋದು. ಅದು ತುಂಬ ನನಗೂ ಕಲ್ತ್ಕೊಬೇಕು ಅಂತ ಅನಿಸುತ್ತೆ. ಮತ್ತು ನೆಕ್ಸ್ಟ್ ನಾವು ಹೋಗಿದ್ವಿ, ವಿಕಾಸು, ನಾನು, ಪಾಪು ಮತ್ತು ಯದು. ನೋಡಿ ಎಷ್ಟು ತಲಾರಟೆ ಮಾಡ್ತಿದ್ದಾನೆ ಅಂತ. ನನ್ನ ಪಾಪು ಯಾಕೋ ಸೈಲೆಂಟಾಗಿ ಹೋಗಿದ್ದ. ಅವನು ಸಿಕ್ಕಾಪಟ್ಟೆ ತರಲೆ, ಬಟ್ ಓಪನ್ ಅಪ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊತಾನೆ. ಲಾಸ್ಟಲ್ಲಿ ತರಲೆ ಮಾಡಿದ್ದಾನೆ ಅವನು. ಆ ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ. ಇವ್ನು ಬರ್ತಡೇನಾ ಇವತ್ತು? ಇಬ್ಬರದು ಒಟ್ಟಿಗೆನಾ? ಲಡ್ಡು ಬರ್ತಡೇ ಕೂಡ ನನಗೆ ಫ್ಲ್ಯಾಶ್ ಆಗಿಲ್ಲ, ಸಡನ್ನಾಗಿ ಆಮೇಲೆ ಅರ್ಥ ಆಯಿತು. ಸೊ ಅವನಿಗೂ ಕೂಡ ಹ್ಯಾಪಿ ಬರ್ತ್ಡೇ ಲಡ್ಡು. ಯಾವಾಗಲೂ ಚೆನ್ನಾಗಿರು, ಖುಷಿಯಾಗಿರು. ಕಂಪ್ಲೀಟ್ ಸೌಂದರ್ಯ ಅವ್ರ ಫ್ಯಾಮಿಲಿ, ಅಂಕಲ್, ಆಂಟಿ, ಅವ್ರ ತಂಗಿದಿರು ಎಲ್ಲ ಒಂದು ಫ್ರೇಮಲ್ಲಿ ನೋಡೋಕ್ಕೆ ಸಿಕ್ಕಾಪಟ್ಟೆ ಸಖತ್ತಾಗಿ ಕಾಣಿಸ್ತಾಯಿದ್ರು. ಅದಕ್ಕೆ ಅದೊಂದು ಇರಲಿ ಅಂತ ನಾನು ಒಂದು ಚಿಕ್ಕ ಕ್ಲಿಪ್ಪಿಂಗ್ ಮಾಡಿಕೊಂಡ್ರೆ, ಅದು ಮುಗಿಸ್ಕೊಂಡು ಕೆಳಗಡೆ ಊಟಕ್ಕೆ ಬಂದ್ವಿ. ಸೊ ಸೌಂದರ್ಯ ಅಲ್ಲೂ ಎಲ್ಲರನ್ನೂ ವಿಚಾರಿಸ್ಕೊಂಡು ಮಾತಾಡಿಸ್ತಾಯಿದ್ರು. ಹಾಗೆ ನಾನು ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತೋಗಿತ್ತು ಅನ್ಸ್ಕೊತೀನಿ. ಆದರೂ ಅಲ್ಲಿ ವೆರೈಟೀಸ್ ಎಲ್ಲ ನೋಡಿ ನನ್ನ ಪ್ಲೇಟ್ನ ನೋಡಿ ಯಾವ ಥರ ಫಿಲ್ ಮಾಡ್ಕೊಂಬಂದಿದ್ದೀನಿ. ಸೊ ಪಾಪುಗೂ ಸ್ವಲ್ಪ ತಿನ್ನಿಸ್ಕೊಂಡು ಹಂಗೆ ನಾವೇ ಮಾತಾಡಿಕೊಂಡು ಕೂತ್ಕೊಂಡ್ರಿ. ಮತ್ತು ತುಂಬ ಜನ ಯೂಟ್ಯೂಬರ್ಸು ಅಂತ ಹೇಳಿದ್ನಲ್ಲ, ಹೊಸದಾಗೂ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಸೊ ಆಲ್ರೆಡಿ ನಾನು ಇಬ್ಬರು ಹೆಸರು ಹೇಳಿದ್ದೀನಿ. ಇಲ್ಲಿ ನೋಡಿ ಇನ್ನೂ ಇಬ್ಬರು ಮಾತಾಡ್ತಾಯಿದ್ರು. ಸೌಂದರ್ಯ ಅವರ ಕ್ಲೋಸ್ ಫ್ರೆಂಡ್ಸ್ ಇವರಿಬ್ಬರು. ಅವ್ರದ್ದು ಕೂಡ ಫಾಲೋ ಮಾಡಿ. ಪ್ರಕೃತಿ ರಾಮ್ ಅಂತ ಯೂಟ್ಯೂಬ್ ಚಾನಲ್ ಹೆಸರು, ಅವ್ರದ್ದು ಫಾಲೋ ಮಾಡಿ. ಇನ್ನೊಬ್ಬರು ದೀಪಿಕಾ ಬ್ಯಾಂಗ್ಳೂರು ವ್ಲಾಗ್ಸ್ ಅಂತ. ಸೊ ಇವರು ಹೊಸದಾಗಿ ಸ್ಟಾರ್ಟ್ ಮಾಡಿರೋದು. ಬೇಗ ಅವ್ರದ್ದು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾಯಿದ್ದಾರೆ, ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಮತ್ತು ಸೌಂದರ್ಯ ಅವರ ಕ್ಯೂಟ್
ಫ್ಯಾಮಿಲಿ ಪಿಕ್ಸ್ಗಳನ್ನ ನಾನು ಕ್ಯಾಪ್ಚರ್ ಮಾಡಿಕೊಂಡು ಅವರೊಂದು ಮೂಮೆಂಟ್ನ ನಾನು ಎಂಜಾಯ್ ಮಾಡ್ಕೊಂಡು ಬಂದೆ. ಒಟ್ಟಿನಲ್ಲಿ ಸೆಲೆಬ್ರೇಷನ್ ಅಂತೂ ಸಿಕ್ಕಾಪಟ್ಟೆ ಸಕ್ಕದಾಗಾಯಿತು. ಲಾಸ್ಟಲ್ಲಿ ಎಲ್ಲರೂ ಯೂಟ್ಯೂಬರ್ಸ್ ಬನ್ನಿ ಒಂದು ವೀಡಿಯೋ ಫೋಟೋ ತೊಗೊಳ್ಳೋಣ ಅಂತ ಹೇಳಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ಮೇಲೆ ಬಂದು ಈ ಥರ ಒಂದು ಫೋಟೋಸ್ ತೊಗೊಂಡ್ರಿ. ನಮಗಂತೂ ಖುಷಿ ಆಯಿತು. ಅದಿರ್ಲಿ ಅದು ತೆಗಿಬಾರ್ದು, ಚಾಮಿ ಅದು. ಯಾಕೆ ಸಾಕಾ? ಇಲ್ಲಿ ಚೇತನ್ ಅವರು ಮಿನಿ ಕೈಯಲ್ಲಿ ಯದುವೀರ್ಗೆ ರಾಖಿ ಕಟ್ಟಿಸ್ತಾ ಇದ್ದಾರೆ. ಸೊ ನೋಡೋಕ್ಕೆ ಒಂಥರ ಖುಷಿ ಅನಿಸ್ತು. ಚಿಕ್ಕ ಮಕ್ಕಳು ಇವಾಗಿಂದನೇ ರಾಖಿ ಕಟ್ತಾ ಇದ್ದಾರಲ್ವ, ಅಂದರೆ ಇದನ್ನು ಮುಂದುವರಿಸ್ಕೊಂಡು ಹೋಗಲಿ, ಯಾವಾಗಲೂ ಜೊತೆಯಾಗಿರಲಿ. ರಕ್ಷಾ ಬಂಧನ್ ಅಂತ ಹೇಳಿದ್ರೆ ಅಣ್ಣ ತಂಗಿನ ಯಾವಾಗಲೂ ಕಾಯೋದು ಅಂತ ಹೇಳ್ತಾರಲ್ವ, ಆ ರೀತಿ ಅಣ್ಣ ತಮ್ಮ ಅಕ್ಕ ತಂಗೀರನ್ನ ಯಾವಾಗಲೂ ಕಾಯೋದು ಅಂತ. ಸೊ ಅದೇ ರೀತಿ ನಾವು ಸ್ವಲ್ಪ ರೇಗಿಸ್ಕೊಂಡು ಮಾತಾಡ್ತಾಯಿದ್ರಿ. ಹಂಗೆ ರಾಕ್ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಇಬ್ಬರು ಮಕ್ಕಳು ಚೆನ್ನಾಗಿ ಕ್ಯೂಟಾಗಿದ್ದರು. ಗೊಂಬೆಗಳ ಥರ ಇದ್ದರು. ಥ್ಯಾಂಕ್ ಯು. ಇರೋ ಪಾಪಾಗೆ ಏನೋ ದುಡ್ಡು ಕೊಟ್ಟು ಪಾಪ ಕಿಶಿಗೋ ಪಾಪ ಗಿಫ್ಟ್ ತಗೋ. ಕೊಡು. ಇಲ್ಲಿ ಭವಾನಿ ರಾಜ್ ಅವರ ಸೆಕೆಂಡ್ ಮಗು ಇದೆಯಲ್ವಾ, ಅವ್ರ ಜೊತೆ ಪಾಪು ಸಿಕ್ಕಾಪಟ್ಟೆ ಅಡ್ಜಸ್ಟ್ ಆಗೋಗಿದ್ದಾನೆ. ಅವನು ಆಟಾಡ್ತಾ ಇರೋದು ನೋಡಿ ಅವನು ಕೂಡ ಫುಲ್ ಆಟಾಡ್ತಿದ್ದಾನೆ. ಸೊ ಅದೇ ಅಂದ್ಕೊತಿದ್ದೆ, ಅಪ್ಪ ಮಕ್ಕಳು ಎಷ್ಟು ಬೇಗ ಹೊಂದ್ಕೊತಾರಲ್ವ, ಹಿಂಗೆ ಇರಬೇಕು, ಚೆನ್ನಾಗಿ ಬೇಗ ಹೊಂದ್ಕೊಂಡು ಆರಾಮಾಗಿ ಆಟ ಮಾಡ್ದಿರೆ ಅಳ್ಕೊಂಡಿರೆ ಒಬ್ರಿಗೊಬ್ರು ಸಿಕ್ಕಿದ್ರೆ ಅವ್ರವ್ರ ಏಜ್ ಅಲ್ವಾ, ಅದಕ್ಕೆ ಅನಿಸುತ್ತೆ ನನಗೂ ಏಜ್ ಒಂದೇ ಇದ್ದರೆ ಅವ್ರದ್ದು ಮೈಂಡ್ ಸೆಟ್ ಮ್ಯಾಚ್ ಆಗುತ್ತೆ ಅನ್ನೋ ರೀತಿ ಅವರಿಬ್ಬರು ಪಾಡಿಗೆ ಅವ್ರು ಆಟ ಆಡ್ಕೊಂಡಿದ್ರು. ಹಾಗೆ ಸೌಂದರ್ಯ ಅವರು ಭವಾನಿ ರಾಜ್ ಅವ್ರ ಜೊತೆ ಸ್ವಲ್ಪ ಅದೇ ಕಾನ್ವರ್ಸೇಷನ್ಸ್ ಎಲ್ಲ ಮಾಡ್ತಾಯಿದ್ರು. ಇನ್ನೇನು ಹೊರಡ್ತಾರೆ ಅವರು ಬಾಯ್ ಅಂತ ಹೇಳಿದ್ರಿ. ನಾವು ಒಟ್ಟಿಗೆ ಹೊರಟ್ರಿ, ಅಂದರೆ ಸೌಂದರ್ಯ ಅವ್ರ ಜೊತೆನೇ ಒಟ್ಟಿಗೆ ಹೊರಟಿದ್ದು. ಹಾಗೆ ಚೆನ್ನಾಗಿತ್ತು ಈ ಕಾನ್ವರ್ಸೇಷನ್ಸ್ ಎಲ್ಲ, ನಕ್ಕೊಂಡು ಎಲ್ಲ ಮಾಡ್ತಾಯಿದ್ದು. ಅದಕ್ಕೆ ನಾನು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡಿಕೊಂಡೆ. ಥ್ಯಾಂಕ್ ಯು, ಬಾಯ್. ಕರೆಕ್ಟ್ ಆಗಿದೆ. ಎಲ್ಲ ಸ್ವಲ್ಪ ಗೆಸ್ಟ್ ಎಲ್ಲ ಕಮ್ಮಿ ಆದಮೇಲೆ ಅವರು ಫ್ಯಾಮಿಲಿ ಪಿಕ್ಸ್ಗಳನ್ನ ತೊಗೊತಾ ಇದ್ರು. ನನ್ನ ಮಗ ನೋಡಿ ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡ್ಬಿಟ್ಟು ಅವ್ನಿಗೆ ಅದೇನೋ ಈ ಥರ ಹೊಸ್ಲ ಮೇಲೆ ಮತ್ತು ಈ ಥರ ಎತ್ತರವಾಗಿರೋದು, ಒಂಚೂರು ಎತ್ತರವಾಗಿರೋ ಅಂಥ ಒಂದು ಸ್ಟೋನ್ಸ್ ಆ ಥರ ಜಾಗಗಳು ಸಿಕ್ಕಿದ್ರೆ ತುಂಬ ಇಷ್ಟಪಟ್ಟು ಕುತ್ಕೊತಾನೆ. ಹಾಗೆ ಅವನು ಒಂದೆರಡು ಪಿಕ್ಸ್ಗಳು ತೆಗ್ದೆ. ಹಾಗೆ ರೂಪೇಶಣ್ಣ ಅವ್ರ ಮಮ್ಮಿ ಇದ್ದಾರಲ್ಲ, ಅವರು ಯದುವೀರ್ನ ಎತ್ಕೊಂಡಿದ್ರು. ಹಾಗೆ ಇಲ್ಲಿ ನೋಡಿ ಒಂದು ಪಿಕ್ ತೆಗಿತೀನಿ ಅಂತ ನಾನು ಕೂಡ ಒಂದು ವಿಡಿಯೋ ಮಾಡಿಕೊಂಡೆ. ಚೆನ್ನಾಗಿತ್ತಪ್ಪ. ಒಟ್ಟಿನಲ್ಲಿ ಡೇ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ಎಂಜಾಯ್ ಮಾಡಿದ್ರಿ. ಎಲ್ಲ ಯೂಟ್ಯೂಬರ್ಸ್ನ ನೋಡಿ ನನಗಂತೂ ಖುಷಿ ಆಯಿತು. ಕನೆಕ್ಟ್ ಆದ್ವಿ, ಆ ನಂಬರ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ರಿ, ಮೆಸೇಜ್ ಮಾಡ್ಕೊಂಡ್ವಿ. ಅಂದರೆ ನೆಕ್ಸ್ಟು ನಮ್ಮ ಫ್ಯಾಮಿಲಿ ಬೆಳೀತಾ ಹೋಗುತ್ತಲ್ವ, ಅಂದರೆ ಇವಾಗ ಎಲ್ಲ ಫ್ರೆಂಡ್ಸ್ಗಳು ಕೂಡ ತುಂಬ ಇಂಪಾರ್ಟೆನ್ಸ್ ಆಗ್ತಾರೆ ಲೈಫ್ಗಳಲ್ಲಿ. ಯಾರು ಯಾವಾಗ ಬರ್ತಾರೆ, ಏನಕ್ಕೆ ಬರ್ತಾರೆ, ಯಾವಾಗ ಹೋಗ್ತಾರೆ, ಅದಕ್ಕೆ ಏನಿಗೂ ಕಾರಣ ಇರಲ್ಲ. ಅದಕ್ಕೆ ಇರೋ ಅಷ್ಟು ದಿವಸ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು. ಅದೊಂದು ನಾನು ತುಂಬ ಕಲ್ತಿದ್ದೀನಿ. ಯದು ಮತ್ತು ಪಾಪು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು. ಯದು ಪಾಪು ಅಂತ ಕರೀತಾ ಇದ್ದ ನೋಡಿ, ಇಬ್ಬರು ಕೈ ಹಾಕ್ಕೊಂಡು. ಅವರು ಇನ್ನೂ ಏನು ಗೊತ್ತಾ, ಇವ್ರಿಗೆ ಒಂದೊಂದು ಮಂತ್ ಅಷ್ಟೇ ಡಿಫ್ರೆನ್ಸ್ ಇರೋದು. ಸೊ ಒಂದೊಂದು ಮಂತ್ ಡಿಫ್ರೆಂಟ್ ಇರೋದ್ರಿಂದ ಅವರ ಏಜ್ ಮ್ಯಾಚ್ ಆಗುತ್ತೆ ಮತ್ತು ಮೈಂಡ್ ಸೆಟ್ ಎಲ್ಲ ಮ್ಯಾಚ್ ಆಗುತ್ತೆ. ಹೇಗೆ ಕಾಣಿಸ್ತಿದ್ದಾರೆ ಇಬ್ರಿಗೂ ಹಾಗೆ ದೃಷ್ಟಿ ತೆಗ್ದುಬಿಡಿ, ಯಾರೂ ಕಣ್ಣಾಕ್ಬಿಡಿ ಅಂತ ಹೇಳ್ತೀನಿ. ಅವತ್ತು ಪಾಪ ಹಿಂದಿನ ದಿವಸ ಅಂದರೆ ಇದು ಬರ್ತಡೇಗೆ 3 days ಆದಮೇಲೆ ಮಾಡಿರೋದಲ್ವಾ,
ಹಿಂದೆ ದಿವಸನೂ ಪಾಪ ಫುಲ್ಲು ಜ್ವರ ಬಂದಿತ್ತಂತೆ ಯದುಗೆ. ಅಂದರೆ ಕ್ಯೂಟಾಗಿರ್ತಾರಲ್ವ, ತುಂಬ ಕಣ್ಣು ಬೀಳ್ತವೆ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಹಿಂಗೆ ಮಾತಾಡೋದು, ಬೇಜಾರು ಮಾಡ್ಕೊಬೇಡಿ ಯಾರೂ. ನಾನು ಯಾರಿಗೂ ಬೇಜಾರು ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ಇರೋದು ನನಗೇನು ಅನಿಸುತ್ತೆ ಅದನ್ನು ನಾನು ಹೇಳ್ತೀನಿ ಅಷ್ಟೇ, ಓಕೆನಾ. ಮತ್ತು ಹೇಗೆ ಕಾಣಿಸ್ತಿದ್ದಾನೆ ಯದು ಪಾಪು, ಅವನು ಬರ್ತ್ಡೇ ಫಸ್ಟು ಸೂಟ್ ಬಿಚ್ಚಾಕಿ ಅಂತ ಅಳ್ತಿದ್ದ. ಅದಾದಮೇಲೆ ಸೌಂದರ್ಯ ಅವ್ರ ಮನೆಗೆ ಹೋದ್ವಿ. ಮತ್ತು ನೋಡಿ ದೀಪಿಕಾ ಅವರು ಮತ್ತು ಸೌಂದರ್ಯ ಅವರು ಕಾತು ಮೇಲೆ ಕಾತು ಕೀಳೆ ಇದನ್ನು ಮಾಡ್ತಾಯಿದ್ರು ರೀಲ್ಸು. ಅದೊಂದು ಇರಲಿ ಅಂತ ಹಂಗೆ ಅಟ್ಯಾಚ್ ಮಾಡಿದ್ದೀನಿ. ಮತ್ತು ಯದುವೀರ್ಗೆ ಬಂದಿರೋ ಗಿಫ್ಟ್ನೆಲ್ಲ ನನ್ನ ಮಗ ಆಟಾಡ್ತಾ ಇದ್ದ. ಅದು ಒಂದು ಟ್ಯಾಕ್ಟರ್ ಕೂಡ ಇದೆ ಅವ್ರ ಮನೇಲಿ, ಅದನ್ನ ಇಟ್ಕೊಂಡಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದ. ಈ ಏರೋಪ್ಲೇನ್ ಅದ್ರ ಮೇಲಿಗಿಂತ ಈ ಟ್ಯಾಕ್ಟರ್ ಈ ಕಡೆ ಸೈಡಲ್ಲಿದೆ, ಕ್ಯಾಪ್ಚರ್ ಆಗಿಲ್ಲ ಅನಿಸುತ್ತೆ ವೀಡಿಯೋದಲ್ಲಿ. ಅದನ್ನು ಇಟ್ಕೊಂಡು ಸಿಕ್ಕಾಪಟ್ಟೆ ಆಟಾಡ್ತಾ ಇದ್ದ. ಯದು ಎಲ್ಲ ನೋಡ್ತಾಯಿದ್ರು. ಬರೋರೆಲ್ಲ ಹೋಗ್ತಾ ಇರ್ತಾರಲ್ಲ ಟಾಟಾ ಮಾಡಿ, ಸೊ ಅವ್ನಿಗೂ ಒಂಥರ ಮಿಸ್ ಮಾಡ್ಕೊಂಡಂಗೆ ಆಗ್ತಾಯಿತ್ತು ಅನಿಸುತ್ತೆ. ಅದನ್ನು ನೋಡಿಕೊಂಡು ಬಾಯ್ ಅಂದ್ಕೊಂಡು ಹೋಗ್ಬಿಡಿ ಇದು ಅಂತೆಲ್ಲ ಹೇಳ್ಕೊಂಡು ಇದ್ದ. ಆಮೇಲೆ ನನ್ನ ಮಗ ಅವ್ನ ಪಾಡಿಗೆ ಅವ್ನು ಲೋಕದಲ್ಲಿದ್ದ ಯಾಕೋ. ಮತ್ತು ಅಲ್ಲಿ ಇನ್ನೊಬ್ಬರು ಕೂಡ ಸೌಂದರ್ಯ ಅವರು ಇನ್ನೊಬ್ಬರು ಫ್ರೆಂಡ್ಸ್ ಯಾರೋ ಬಂದಿದ್ದರು. ಅವನು ಕೂಡ ಅದೇ ಏಜ್ ಗ್ರೂಪ್ ಅವನು ಅನಿಸುತ್ತೆ. ಅವನು ಸಿಕ್ಕಾಪಟ್ಟೆ ತರಲೆ, ಅವನು ಚೆನ್ನಾಗಿ ಆಟಾಡ್ತಾ ಇದ್ದ. ಒಟ್ಟಿನಲ್ಲಿ ಮಕ್ಕಳೆಲ್ಲ ಸೇರಿಕೊಂಡು ಅವ್ರ ಲೈಫ್ನ ಎಂಜಾಯ್ ಮಾಡ್ತಾಯಿದ್ರು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಎಲ್ಲ ಯೂಟ್ಯೂಬರ್ಸ್ ನಾನು ಶೇರ್ ಮಾಡಿರೋ 4 ಜನ ಇನ್ಕ್ಲೂಡಿಂಗ್ 5 ಜನ ಸೌಂದರ್ಯ ಅವ್ರನ್ನ ಕೂಡ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಳೆಸಿ ಅಂತ ಕೇಳ್ಕೊತೀನಿ. ಸೊ ಸಪೋರ್ಟ್ ಮಾಡಿ, ಕನ್ನಡ ವ್ಲಾಗರ್ಸ್ನ ಬೆಳೆಸಿ ಅಷ್ಟೇ, ಓಕೆನಾ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಲಾಸ್ಟಲ್ಲಿ ಸ್ವಲ್ಪ ಪಿಕ್ಸ್ಗಳಿತ್ತು, ಅದನ್ನೆಲ್ಲ ಅಟ್ಯಾಚ್ ಮಾಡಿದ್ದೀನಿ ನೋಡಿ. Thank you.